ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳೂರು ಗ್ರಾಮದ ಬಡ ಕುಟುಂಬದ ನಾರಾಯಣಸ್ವಾಮಿ ಬಿನ್ ಮಾರಪ್ಪನವರ ಕಳೆದ 60-70 ವರ್ಷಗಳಿಂದ ವಾಸವಿದ್ದ ಮನೆ ಹಾಗೂ ಜಮೀನುಗಳನ್ನು ಏಕಾಏಕಿ ತೆರವು ಮಾಡಲು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಬಂದಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಎಂದು ನೊಂದ ನಾರಾಯಣಸ್ವಾಮಿ ಹಾಗೂ ಸಂಪಂಗಪ್ಪನವರ ಕುಟುಂಬದವರು ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಅರಳೂರು ಗ್ರಾಮದಲ್ಲಿ ಬಡ ಕುಟುಂಬದ ನಾರಾಯಣಸ್ವಾಮಿ ಬಿನ್ ಮಾರಪ್ಪನವರು ಹಾಗೂ ಸಂಪಂಗಪ್ಪ ಬಿನ್ ಮಾರಪ್ಪನವರ ಕುಟುಂಬದವರು ಸರಿಸುಮಾರು 60-70 ವರ್ಷಗಳಿಂದ ಸರ್ವೆ ನಂಬರ್ 213ರಲ್ಲಿ 2 ಎಕರೆ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ನೀಲಗಿರಿ, ರಾಗಿ, ಜೋಳದಂತಹ ಬೆಳೆಗಳನ್ನು ಬೆಳೆದುಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಈಗ ಏಕಾಏಕಿ ಜಡಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಬಂದು ಈಗ ಜಾಗವನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಬೇಕು, ಎಲ್ಲವನ್ನ ಖಾಲಿ ಮಾಡಿ ಎಂದು ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಇದೇ ಜಮೀನು ಸರ್ಕಾರ ನಮಗೆ ಕೊಟ್ಟಿದ್ದು ಪಾಡಿ, ಸರ್ವೆ ಸ್ಕೆಚ್ ಸೇರಿದಂತೆ ದಾಖಲೆಗಳನ್ನ ನಮಗೆ ಮಾಡಿಕೊಟ್ಟಿದೆ. ಆದರೆ ನಮಗೆ ಮಾಹಿತಿ ನೀಡದೆ ಈಗ ಏಕಾಏಕಿ ಮನೆ ಹತ್ತಿರ ಬಂದು ಖಾಲಿ ಮಾಡಿ ಎಂದ್ರೆ ಎಲ್ಲಿಗೆ ಹೋಗಬೇಕು ಎಂದು ಕಣ್ಣೀರಿಟ್ಟಿದ್ದಾರೆ. ಸರ್, ನಮ್ಮ ಒಂದು 50-60 ವರ್ಷದಿಂದ ನಾವೇ ಅದನ್ನ ಜಮೀನು ಕುಡ್ಕೊಂಡು ತಿಂತಾ ಇದ್ದೀವಿ ನಾವೇನೆಲ್ಲನೂ ಅಂತ. ಮೊದಲು ಅದರಿಂದ ನಮ್ಗೆ ಗೊತ್ತಿಲ್ಲದೇ ಕೊಳ್ತೂರು ಗ್ರಾಮದವರು ಅದನ್ನ ಇದು ಸೈಟ್ ಇಟ್ಕೊಂಡು ಮಾಡ್ಕೊಂಡು 21 ಗುಂಟೆ ಸೈಟ್ ಹಿಂಗೆ ಮಾಡ್ಯಾರೆ. 1 ಎಕರೆ 33 ಗುಂಟೆ 3 ಜನ ಹಂಚ್ಕೊಂಡವ್ರೆ. ಅವರು ಹನುಮಂತರಾಯಪ್ಪನ ಮಕ್ಕಳಾದವರು ಹಂಚ್ಕೊಂಡವ್ರೆ. ಅದನ್ನ ನಾವು ಸುಮಾರು 50-60 ವರ್ಷದಿಂದ 70 ವರ್ಷದಿಂದ ನಾವೇ ಅದ್ರಾಗ ಜೀವನ ಮಾಡ್ಕೊಂಡಿದ್ದೀರಿ. ಇವಾಗೂ ನಾವು ಅಲ್ಲೇ ಇದ್ದೀರಿ, ಮನೇನೂ ಸಹ ಅಲ್ಲೇ ಕಟ್ಕೊಂಡಿದ್ದೀರಿ. ನಾವು ಬಡ ಕುಟುಂಬದವರು ನಾವು ಏನು ಮಾಡಿಸ್ಕೊಳಕ್ಕೂ ನಮ್ಗೆ ಯೋಗ್ಯತೆ ಇರಲಿದ್ರೆ ನಾವು ಆ ಕಾಲದಲ್ಲಿ ನಮ್ಗೆ ಗೊತ್ತಿಲ್ಲದಿದ್ದಾಗಿದ್ರಿ. ನಾವು ಇನ್ನೇನು ಮಾಡೋಕ್ಕೂ ನಮ್ಗೆ ಇದರಿಂದ ನಾವು ಜೀವನ ಅದು ಮಾಡೋಕ್ಕೆ ಕಷ್ಟ ಆಗಿದೆ. ನಾವು ಅದನ್ನ ಮಾಡಿಸ್ಕೊಳಕ್ಕೆ ಇದೇ ಇಲ್ಲ ಸರ್. ನಮ್ಗೆ ಡಾಕ್ಯುಮೆಂಟ್ ಏನೇನೈತೆ ಅದು ನಮ್ಮ ತಂದೆಯವ್ರು ಮಾಡಿಸಿರೋದು. ಇದು ಆರ್ಡರ್ ಕಾಪಿ ಐತೆ, ಪಾಣಿಗಳು, ಕೈಬಹರ ಪಾಣಿಗಳೈತೆ. ನಂಬ್ಕೊಂಡು ಒಂದು 20-25 ಜನ ಇದ್ದೀರಿ ಸರ್. ನಾವು ತಂಗಿಯವರು, ಅಣ್ಣ ತಮ್ಮಂದ್ರೆಲ್ಲ ಸರ್. ಏನು ಗೊತ್ತಾಯ್ತು ಅಂತಂತಂದರೆ, ಇವರು ಪಂಚಾಯತಿ ಅಧ್ಯಕ್ಷರು ಚಲ್ಲಣ್ಣವ್ರು ಬಂದು ನಮ್ಮ ಇದು ನಾನು ಇಲ್ದಿದ್ದ ಜಾಗದಾಗ ನಮ್ಮ ಅಕ್ಕವ್ರ ಮನೆ ಇದ್ದಾಗ ಬಂದು ಇದನ್ನೆಲ್ಲ ಬುಲ್ಡೋಜರ್ ಇದ್ದು ಹೊಡಿಸ್ತೀನಿ, ಇದನ್ನೆಲ್ಲ ತಳ್ಳಿ ಹಾಕ್ಸ್ತೀನಿ, ನೀವು ನಿಮಗೇನಿಲ್ಲ ಇಲ್ಲಿ ಅಂತೇಳಿ ಬಂದು ಅವ್ರು ದೌರ್ಜನ್ಯ ಮಾಡೋದು ಮನೆ ಹತ್ರ. ಅದು ನನಗೆ ಗೊತ್ತಿಲ್ಲ, ನಾನು ಎಲ್ಲೇ ಹೋಗಿದ್ದೆ, ಕೂಲಿ ನಾಲಿಗೆ ಹೋಗಿದ್ನಿ. ಆವಾಗ ಬಂದು ನಮ್ಮ ಬರೋಷ್ಟೊತ್ತಕ ಹೇಳಿಲ್ಲ ನಂಗೆ, ಹಿಂಗೆಲ್ಲ ತಳ್ಳಿ ಹಾಕ್ತಾರಂತೆ, ಮನೆಯೆಲ್ಲ ತಳ್ಳಿ ಹಾಕ್ತಾರಂತೆ ಅಂತ. ಆವಾಗ ಬಂದು ಇಲ್ಲಿ ಕೇಳಿರಿ ಸರ್, ನಾವು ಪಂಚಾಯತಿಗೆ ಕೇಳಿರಿ. ಆಮೇಲೆ ಸಂಘದ ಅಧ್ಯಕ್ಷರು ASK ಅಧ್ಯಕ್ಷ ಸಂದೇಶ ಹತ್ರ ಹೋಗಿ ಅವ್ರು ಹೇಳಿದ್ದೀನಿ ಸರ್. ನಾವು ಸರ್ ಅವ್ರು ಬಂದು ಇಲ್ಲಿ ಕೇಳಿ ಎಲ್ಲನೂ ಅವ್ರು ಕೇಳಿದ್ರು ಸರ್. ಅವರು ಸರ್ ನಾವು ಮಾಡಿಸ್ಕೊಂಡಿಲ್ಲ ಸರ್. ಇನ್ನೂ ಅದು ನಮ್ಮ ತಂದೆಯವ್ರು ಏನು ಮಾಡಿಸಿದ್ರು ಅದೇ ಇರೋದು ಅಷ್ಟೇ. ನಾವು ಏನು ಮಾಡಿಸ್ಕೊಂಡಿಲ್ಲ ಸರ್. ಅದು ನಮ್ಮ ಅಪ್ಪ ಏನು ಮಾಡಿಸಿದ್ನೋ ಅದು ಮನೆ ಬೇರೆ ಬಿದ್ದೋಯ್ತು ನಮ್ಮದು. ಮಳೆ ವಿಪರೀತ ಬಳಿಗಳವಾಗ ಆ ಮಳೆಯಲ್ಲಿ ನಮ್ಮ ಮನೆ ಗೌರ್ಮೆಂಟಿಂದ ಕಟ್ಕೊಟ್ಟಿದ್ರು ಒಂದು ಮನೆ. ಆ ಮನೆಯಾಗ ಇದ್ರೆ ನಾವು 12 ಗಂಟೆ ರಾತ್ರಿನಾಗ ಮನೆ ಈ ಕಡೆ ಆ ಕಡೆ ಹೊರಟೈತೆ ಸರ್. ಅವಾಗ ಎಲ್ಲ ಹೋಗ್ಬಿಟ್ಟು ಪೇಪರು 4 ಜನ ಬಂದಿದ್ದು. ಯಾಕಪ್ಪ ಬಂದ್ಬಿಟ್ಟು ನಮ್ಮ ತಪ್ಪು ತಗೊಂಡು ನಮ್ದು ಜಮೀನು, ನಮ್ಮ ಅಪ್ಪನು ನಾವು ಹುಟ್ಟಿದ ಮಕ್ಕಳು 7 ಮಕ್ಕಳು ಅಂತ ನಾವು ಇದೇ ಗಂಜಿನ ನಮ್ಮ ಕಾತು ನಾನು ಕೇಳೋದು. ನಾಳೆ ಬುಲ್ಡೋಜರ್ಗಳು ಕರ್ಕೊಂಬಂದು ಎಲ್ಲ ಕಿತ್ತು ಬಿಸಾಕ್ತೀನಿ ಅಂತಂದ್ರೆ ನಾನು ಎಷ್ಟೋ ಹೇಳಿದ್ದೀನಿ, ಬೇಡಪ್ಪ ನೀವು ಹೋಗ್ರಿ, ನೀವು ಪಾಡ್ಕೊಂಡ್ರೆ ನಮ್ಮದು ಅಂತೇಳಿ ಎಲ್ಲ ಕೂತ್ಕೊಂಡಿದ್ವಿ. ಅಪ್ಪತ್ತು ಆಯ್ತಪ್ಪ, ನಮ್ಮ ಜಮೀನು ನಮ್ಮ ಬಿಟ್ಬಿಟ್ಟು ನಿಮ್ಗೆ ಬೇರೆ ಕಡೆ ಎಲ್ಲನೂ ಹೋಗಿ ಸೇರ್ಕೊಂಡ್ರಿ ನೀವು ಅಂತ ಹೇಳಿದ್ವಿ ನಾವು. ಆವಾಗ ಬಂದ್ಬಿಟ್ಟು ಅವರು ಏನು ಜೋರ್ದಂಗೆ ಇದು ಜೋರ್ತಾವ್ರಿ. ಏನು ಅಪ್ಪನ ಒಬ್ಬನು ಒಯ್ಯೋಕ್ಕೆ ಬರ್ತಾವನಿ, ಒಯ್ಯೋಕ್ಕೆ ಬರ್ತಾವನಿ ಒಬ್ಬನು. ನಮ್ಮದು ಜಮೀನು ಅಂತ ಒಯ್ಯೋಕ್ಕೆ ಬರ್ತಾನೆ. ನನ್ನ ಏನು ಮಾಡ್ಬೇಕು ನಾವು? ಪಾಪಿ ಪಕ್ಷರಪ್ಪಲ್ಲ ಅದನ್ನ ಬಿಟ್ಟರೆ ನಮಗೆ ಗೊತ್ತಿಲ್ಲ ಯಾವುದೂ ಇಲ್ಲ. ಅದೇ ನಮ್ಮ ಕಾಸ್ಕರ ಬಿಟ್ಟರೆ ನಾವು ಬೀದಿ ಪಾಲಾಗೈತೆ ಒಬ್ಬನ ಮಕ್ಕಳು ಮರಿ ಹೊಸಾನೆ. ಅದೇ ನಮ್ಗೆ ಅಷ್ಟು ಮಾಡಿಬಿಟ್ಟು ಹೋದ್ರೆ ಅವರು ಬಡ್ಡಾಯಲ್ಲಿ ಒತ್ತಿನೇನು ಬರ್ತಾವೆ, ಹೇಳೋವಾಕ ಬರ್ತಾವೆ. ನಿಮ್ಮ ಮನೆ ತಕ್ಕ, 1  ಮನೆನೂ ದಬ್ಬೆ ಹಾಕ್ತೀರಿ, ಎಲ್ಲ ದಬ್ಬೆ ಹಾಕ್ತೀರಿ ಅಂತ ಅವರು ಯೋಜನೆ ಮಾಡ್ತಾವ್ರಿ. 1 ಮನೆ 2 ಮನೆ 3 ಮನೆ 4 ಮನೆ 5 ಮನೆ 6 ಮನೆ 7 ಮನೆ 8 ಮನೆ 9 ಮನೆ 10 ಮನೆ 11 ಮನೆ 12 ಮನೆ 13 ಮನೆ 14 ಮನೆ 15 ಮನೆ 16 ಮನೆ 17 ಮನೆ 18 ಮನೆ 19 ಮನೆ 20 ಮನೆ 21 ಮನೆ 22 ಮನೆ 23 ಮನೆ 24 ಮನೆ 25 ಮನೆ 26 ಮನೆ 27 ಮನೆ 28 ಮನೆ 29 ಮನೆ 30 ಮನೆ 31 ಮನೆ 32 ಮನೆ 33 ಮನೆ 34 ಮನೆ 35 ಮನೆ 36 ಮನೆ 37 ಮನೆ 38 ಮನೆ 39 ಮನೆ 40 ಮನೆ 41 ಮನೆ 42 ಮನೆ 43 ಮನೆ 44 ಮನೆ 45 ಮನೆ 46 ಮನೆ 47 ಮನೆ 48 ಮನೆ 49 ಮನೆ 50 ಮನೆ 51 ಮನೆ 52 ಮನೆ 53 ಮನೆ 54 ಮನೆ 55 ಮನೆ 56 ಮನೆ 57 ಮನೆ 58 ಮನೆ 59 ಮನೆ 60 ಮನೆ 61 ಮನೆ 62 ಮನೆ 63 ಮನೆ 64 ಮನೆ 65 ಮನೆ 66 ಮನೆ 67 ಮನೆ 68
ಅದು ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲ ಸ್ವಾಮಿ. ಮನೆ ತುಂಬ ಮಕ್ಕಳು ಕೂಲಿ ಮಾಡ್ತಾಳೆ, ನಮ್ಮ ಮಗಳು ಕೂಲಿಗೆ ಹೋಗ್ತಾರಲ್ಲೂ ಒಟ್ಟು ಕೂಟ ಇಲ್ಲ ಯಾರ್ಗ. ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸ್ವಾಮಿ ನಮ್ಗೆ. ಅಷ್ಟೇ ನಮ್ಮದು, ಇನ್ನೇನು ಗೊತ್ತಿಲ್ಲ ಸ್ವಾಮಿ ನಮ್ಗೆ. ಮನೆ ಇರೋದಕ್ಕೆ ಜೀವನ ಮಾಡ್ತಾಯಿದ್ವಿ. ಮಕ್ಕಳು ಮನೆಯೆಲ್ಲ ಸಾಯ್ಕೊಂಡಾದ್ರೀಗ ಅಷ್ಟು ಕೆಲಸ ಮಾಡ್ತಾವೆ ನಮ್ಗೆ. ಅವ್ರ ಪಕ್ಕದಾಗ ಆ ಪಕ್ಕದಾಗಿರೋಳು ಅಷ್ಟು ಕೆಲಸ ಮಾಡ್ತಾಳೆ, ನಮ್ಮ ಮನೆ ಹಿಂದ್ಗಡಿರೋಳು ಅಷ್ಟು ಕೆಲಸ ಮಾಡ್ತಾಳೆ. ಕೊಳ್ತುರ ಕೈಯಾಗ ನಮ್ಮ ಜಮೀನು ಅವ್ರ ಜಮೀನು. ನಮ್ಮ ಅಪ್ಪನು ಹುಟ್ಟಿದ ಕಾಲದಂಗೆ ನಾವು ಅದ್ರಾಗ ಬೆಳೆದಿರೋರು ಸ್ವಾಮಿ. ನಾವು ಚಿಕ್ಕ ಮಕ್ಳು ಹಂಗೆ ಅದ್ರಾಗ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿರೋರು ನಾವು. ಒಂದು ಸ್ವಾಮಿ, ನನ್ನ ಹೆಸರು ಅಂಬಮ್ಮನು. ಇನ್ನು ಈ ಸಮಸ್ಯೆ ಕುರಿತು ದೂರು ನೀಡಿದ ಹಿನ್ನೆಲೆ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಣ್ಣನವರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ತಿಳಿಪಡಿಸಿ ಮೇಲಧಿಕಾರಿಗಳಿಗೂ ತಿಳಿಯಪಡಿಸುವಂತೆ ಹಾಗೂ ಬಡವರಾದ ನಾರಾಯಣಸ್ವಾಮಿ ಅವರ ಜಮೀನು ಉಳಿಸಿಕೊಡುವಂತೆ ಮನವಿ ಪತ್ರ ಸಲ್ಲಿಸಿ ನ್ಯಾಯ ದೊರಕಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. ಜೈ ಭೀಮ್, ಎಲ್ರಿಗೂ ನಮಸ್ಕಾರ. ಸೊ ನಾವೀಗ ಇಲ್ಲಿ ಜಡಗೇನಹಳ್ಳಿ ಕೊಳತೂರು ಗ್ರಾಮದ ಪರವಾಗಿ ಅಲ್ಲಿ ಒಬ್ಬ ಸಂತ್ರಸ್ತ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಪಂಚಾಯಿತಿ ಜಡಗೇನಹಳ್ಳಿ ಪಂಚಾಯಿತಿಯಲ್ಲಿ ಬರುವಂಥ ಅರಳೂರು ಗ್ರಾಮ ಕೊಳತೂರು ಗ್ರಾಮ ಪಂಚಾಯತಿನ ಸಂಬಂಧಪಟ್ಟಂತೆ ಒಂದು ಸರ್ವೆ ನಂಬರ್ 213ರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನೋಡಿ. ಇವರು ಸಂತ್ರಸ್ತರು, ಕುಟುಂಬಸ್ಥರು. ಇವರಿಗೆ ಯಾವುದೇ ಮಾಹಿತಿ ಇಲ್ದಿರ, ಯಾವುದೇ ಒಂದು ಮುನ್ಸೂಚನೆ ಇಲ್ದಿರ ಅವ್ರಿಗಿರುವಂಥ 2 ಎಕರೆ 4 ಗುಂಟೆ ಜಮೀನಲ್ಲಿ 25 ಎಕರೆ ಏನೋ 25 ಗುಂಟೆ ಆಶ್ರಯ ಯೋಜನೆ ಅಡಿಗೆ ತಗೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ದೌರ್ಜನ್ಯದಿಂದ ಇದು ಮಾಡ್ತಾ ಇದ್ದಾರೆ. ಸೊ ನಾವು ಬಂದು ಈಗ PDOಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ದಯವಿಟ್ಟು ಯಾರೇ ಇರಲಿ, ಮೇಲಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಅನ್ಯಾಯ ಆಗಿರುವಂಥ ಕುಟುಂಬಸ್ಥರುಗಳಿಗೆ ಅದೇನು ನಿಮ್ಮ ಕಡೆಯದಾಗಿದ್ದ ಒಂದು ಪ್ರಯೋಜನಕಾರಿ ಒಂದು ಇದನ್ನು ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೇಳ್ತಾ ಇದ್ದೀವಿ. ಸೊ ಇದನ್ನು ಆಲ್ರೆಡಿ ಇದು 2ನೇ ಸತಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಸಂದೇಶ್ ಸರ್ ಅವರು ಲಾಸ್ಟ್ ಟೈಮ್ ಬಂದು ಎಲ್ಲ ಮಾತಾಡಿ ಎಲ್ಲ ಇದು ಮಾಡಿ ಅರ್ಜಿ ಕೊಟ್ಟು ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದು ಪದೇ ಪೆಂಡಿಂಗ್ ಇರೋದ್ರಿಂದ ಮತ್ತೆ ಇವತ್ತು ಬರಬೇಕಾಗಿ ಬಂತು ನಾವು. ಸೊ ಇದು ಹಿಂಗೆ ಕಂಟಿನ್ಯೂ ಆಯ್ತಾರೆ. ನೆಕ್ಸ್ಟ್ ಮತ್ತು ಒಂದು ವಾರ, ಮ್ಯಾಕ್ಸಿಮಮ್ ಒಂದು ವಾರದೊಳಗಡೆ ಇದ್ರ ಬಗ್ಗೆ ಏನೋ ನಮ್ಮ ಕೂಲಂಕಷವಾಗಿ ಒಂದು ಕರೆಕ್ಟಾಗಿ ಒಂದು ನಿರ್ಧಾರ ಸಿಕ್ಕಿಲ್ಲ ಅಂದರೆ ಇಒ ಆಫೀಸ್ ಮುಂದೆ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಘಟನೆಯವರೆಲ್ಲರೂ ಸೇರಿ, ಗ್ರಾಮಸ್ಥರು ಸೇರಿ ದೊಡ್ಡ ಹೋರಾಟನೇ ಮಾಡ್ತೀವಿ ಅಂತ ತಿಳಿಸ್ಕೊತಾ ಇದ್ದೀನಿ. ಒಟ್ಟಾರೆ 60-70 ವರ್ಷಗಳಿಂದ ಅದೇ ಜಾಗದಲ್ಲಿ ಜೀವನ ಮಾಡುತ್ತಿದ್ದ ಬಡವರ ಜಾಗದ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದ್ದು, ಬಡವರ ಜಾಗವನ್ನು ಅಧಿಕಾರಿಗಳು ಉಳಿಸಿಕೊಡುತ್ತಾರಾ ಅಥವಾ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ.